ಮಹಾನಂದ ಇಂಡಸ್ಟ್ರಿಯನ್ನು ಬಂದ್ ಮಾಡುವಂತೆ ಆಗ್ರಹ. ಸಿಂಧನೂರು ತಾಲೂಕಿನ 4ನೇ ಮೈಲ್ ಕ್ಯಾಂಪ್ ಹತ್ತಿರವಿರುವ ಅನಧಿಕೃತ ಫರ್ನಿಚರ್ ಅಲಮಾರಿ ತಯಾರಿಕಾ ಘಟಕವಾದ ಮಹಾನಂದ ಇಂಡಸ್ಟ್ರೀಸ್ ಅನ್ನು ಸಂಬಂಧಿಸಿದ ಅಧಿಕಾರಿಗಳು 15 ದಿನಗಳೊಳಗೆ ಬಂದ್ ಮಾಡಿ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಇಲ್ಲದಿದ್ದರೆ ಹಂತ-ಹಂತವಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಪರಿಸರ ಮಾಲಿನ್ಯ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಎಂ. ಗಂಗಾಧರ್ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಲೂಕಿನ ವಿರುಪಾಪುರ ಸೀಮೆಯ ಸರ್ವೆ ನಂಬರ್ 38ರಲ್ಲಿ 1 ಎಕರೆ 2 ಈಸಗಳು 38/15ರಲ್ಲಿ 28 ಕುಂಟೆ ಮತ್ತು 38/17ರಲ್ಲಿ 12 ಕುಂಟೆ ವ್ಯವಸಾಯ ಭೂಮಿ ಮಹಾನಂದ ಇಂಡಸ್ಟ್ರೀಸ್ ಭೂಮಾಲೀಕ ವಿ. ಲಕ್ಷ್ಮೀಕಾಂತ್ ವಿ. ಭಾಸ್ಕರರಾವ್ ಎಂಬ ಹೆಸರಿನಲ್ಲಿ ಪಹಣಿ ಇದೆ. ಪ್ಲಾಸ್ಟಿಕ್ ಫರ್ನಿಚರ್ ಮತ್ತು ಸ್ಟೀಲ್ ಚೇರ್ಗಳ ಮಾರಾಟದ ಅಂಗಡಿ ಹೆಸರಿನಲ್ಲಿ ಅನುಮತಿ ಪಡೆದಿರುವುದು ಪಂಚಾಯತ್ ರಾಜ್ ಕಾಯ್ದೆ 1993 ಕಾಲಂ 63-69ರವರೆಗೆ ಸಂಪೂರ್ಣ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಜನವಸತಿ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಅವಕಾಶವಿಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ 15 ದಿನದ ಒಳಗೆ ಮಹಾನಂದ ಇಂಡಸ್ಟ್ರೀಸ್ ಅನ್ನು ಬಂದ್ಗೊಳಿಸಬೇಕು. ಇಲ್ಲದಿದ್ದರೆ ರಸ್ತೆ ಸಂಚಾರ ತಡೆ ಸೇರಿದಂತೆ ಹಂತ-ಹಂತವಾಗಿ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಕನಕಪ್ಪ ಮುರಣಿ, ಇ. ಮುದಿಯಪ್ಪ, ಈರಪ್ಪ, ಗೌಡಪ್ಪ ಜಾಲಿಹಾಳ, ನಿರುಪಾದಿ ಮುರಣಿ, ಆಂಜನೇಯ, ಸಂತೋಷ, ದರಗಯ್ಯ, ಆ. ರಾಜಪ್ಪ ನವಲಿ, ರಂಗಪ್ಪ ಸೇರಿದಂತೆ ಮತ್ತಿತರರ ಮುಖಂಡರು ಇದ್ದರು. ವರದಿ ವೆಂಕಟೇಶ ನಾಯ್ಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಈಗಾಗಲೇ ತಮಗೆ ಗೊತ್ತಿರಂಗೆ ಸಿಂಧನೂರು ತಾಲೂಕಿನ ಪಟ್ಟಣದ ಅನತಿ ದೂರದಲ್ಲಿರುವಂಥ ವಿ. ಲಕ್ಷ್ಮೀಕಾಂತ್ ಮತ್ತು ಮೋನಿಕಾ ಗಂಡ ವಿ. ಲಕ್ಷ್ಮೀಕಾಂತ್ ಎನ್ನುವರ ಹೆಸರಿನಡಿಯಲ್ಲಿ ಮಹಾನಂದ ಇಂಡಸ್ಟ್ರೀಸ್ ಅಂತೇಳಿ 4ನೇ ಮೈಲ್ ಕ್ಯಾಂಪ್ನಲ್ಲಿ ಇದೆ. ಇದು ಕಳೆದ 1 ವರ್ಷದ ಹಿಂದುಗಡೆ ಪ್ಲಾಸ್ಟಿಕ್ ಚೇರು ಮತ್ತು ಸ್ಟೀಲ್ ಕುರ್ಚಿಗಳನ್ನು ಮಾರಾಟ ಮಾಡಲಿಕ್ಕೆ ಹೋದ ವರ್ಷ ವಿರುಪಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಂಗಡಿ ಮಾರ್ಕೆಟ್ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡು, ಮೊದಲು ಪರ್ಮಿಷನ್ ಮಾಡ್ತಿತ್ತು, ತಗೊಂಡರಿಲ್ಲ ಗೊತ್ತಿಲ್ಲ. ಅವಾಗ ಅಲ್ಲಿ 1900 ಪಂಚಾಯತ್ ರಾಜ್ ಕಾಯ್ದೆ 1993 69 ಆ್ಯಕ್ಟ್ ಪ್ರಕಾರ ಅಂಗಡಿ ಇಡಲಿಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರ್ಮಿಷನ್ ಕೊಡ್ತಾರೆ. ಎಲ್ಲಿ ಈ ತಿಂಗಳು ಲಾಸ್ಟು ಮಾರ್ಚ್ವರೆಗೆ ಅಪ್ ಟು ಮಾರ್ಚ್ 3ನೇ ತಿಂಗಳವರೆಗೂ ಈ ತಿಂಗಳು ಅದು ಕೂಡ ಮುಗಿದೋಯ್ತು. ಅಲ್ಲಿ ಪಂಚಾಯತ್ ಅವ್ರು ಮಾಡಿದ್ದೇನೆ, ಪಂಚಾಯತ್ ಆ್ಯಕ್ಟ್ ಗೊತ್ತಾಯಿದೆ ಗೊತ್ತಿಲ್ಲ. ಅಲ್ಲಿ PDO 83 ಆ್ಯಕ್ಟ್ ಅಂತ 83 ಅಲ್ಲ 93 1%. ಆಮೇಲೆ ಅಲ್ಲಿ ಹೆಸರಿಗೆ ಮಾತ್ರ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಕುರ್ಚಿ ಅಂತೇಳಿ ಪರ್ಮಿಷನ್ ತಗೊಂಡೆ. ಇದು ಕಾನೂನು ಬಾಹಿರ. ಈಗಾಗಲೇ ಇಲ್ಲಿ ಸುಮಾರು ಒಂದು 10, 15, 20 ಕುಟುಂಬಗಳು ಈಗಾಗಲೇ ಅದರ ಸುತ್ತಮುತ್ತ ವಾಸ ಮಾಡ್ತಿದ್ದಾರೆ. ಅದು ಫ್ಯಾಕ್ಟ್ರಿ ಅಥವಾ ಘಟಕ ಮೊದಲು ಬಂದಿದ್ದಲ್ಲ, ಜನ ಈಗಾಗಲೇ 15-20 ವರ್ಷದಿಂದ ಅಲ್ಲಿ ವಾಸ ಮಾಡುತ್ತೆ ಸ್ಥಳ. ಅಲ್ಲಿರುವಂಥ ಜಾಗ ಸರ್ವೆ ನಂಬರ್ 38/15ರಲ್ಲಿ 17 ಗುಂಟೆ, ಇನ್ನೊಂದು ಬಾರ್ 17ರಲ್ಲಿ 12 ಗುಂಟೆ, ಟೋಟಲಿ 1 ಎಕರೆ ಭೂಮಿನ ಆತ ಪರಿಚಯ 2017 ಸಾಲಿ ಕೃಷಿ ಯೋಗ್ಯ ಭೂಮಿ. ಸುತ್ತಮುತ್ತ ಎಲ್ಲ ಬೆಳೆದ ಭತ್ತದ ಗದ್ದೆ, ಪಕ್ಕದ ರೋಡಿ ಗದ್ದೆ ಅದು ನೋಡಿರ್ಬೋದು. ಅದಕ್ಕೆ ಇಲ್ಲಿ ನಮ್ಮ ಪ್ರಸ್ತಾವ ಏನಂದ್ರೆ, ನಾವು ಕೈಗಾರಿಕೆ ವಿರೋಧಿಗಳಲ್ಲ, ನಾವು ಗುಡಿ ಕೈಗಾರಿಕೆನ ಅಥವಾ ಬೇರೆ ವಿರೋಧಿಗಳಲ್ಲ. ಜನವಸತಿ ಪ್ರದೇಶದಲ್ಲಿ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಪರಿಸರಕ್ಕೆ ಹಾನಿಗೀಡಾಗುವಂಥ ಕೈಗಾರಿಕೆ ನಮ್ಗೆ ಬೇಕಾಗಿಲ್ಲ, ಅಲ್ಲಿ ಬೇಕಾಗಿಲ್ಲ ಅಂತ ಅನ್ನೋದು ಪ್ರಮುಖ ಉದ್ದೇಶ. ಈಗಾಗಲೇ ಆ ಸಂಬಂಧಪಟ್ಟ 1986-81 ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಉಲ್ಲಂಘನೆ ಆಗ್ತದೆ. ಆಮೇಲೆ 1993 ಪಂಚಾಯತ್ ರಾಜ್ ಕಾಯ್ದೆ ಅದೇ ಹೇಳ್ತದೆ. 65ರಿಂದ 66ರಿಂದ 67, 68, 69 ತನಕ ನೀವು ಗಮನಿಸಿದರೆ, ಆ್ಯಕ್ಟಲ್ಲಿ ಗಮನಿಸಿದರೆ, ಸಂಪೂರ್ಣ ಅಪಾಯಕಾರಿ ಮತ್ತು ಜನರಿಗೆ ನಷ್ಟ ಅಥವಾ ಪರಿಸರಕ್ಕೆ ನಷ್ಟ ಉಂಟು ಮಾಡುವಂಥ ಯಾವುದೇ ಕಾರ್ಖಾನೆ ಅಥವಾ ಕೈಗಾರಿಕೆ ಅಲ್ಲಿ ಹಾಕಬಾರದು ಅಂತ ನಂಗೆ ಒಂದು ಇಲ್ಲ. ಇಂಡಸ್ಟ್ರಿಯಲ್ ಏರಿಯಾ ಅದರದೇ ಆದಂಥ ಸ್ಪೆಷಲ್ ಜೋನ್ಗಳಿದ್ದಾವೆ, ಅದನ್ನು ಮಾಡಿ ತೊಂದರೆ ಇಲ್ಲ. ಅದಕ್ಕೆ ಇದೇನಾದರೂ ಟೋಟಲಿ ಪರಿಸರ ಮತ್ತು ಕೈಗಾರಿಕೆ ಕಾಯ್ದೆನ, ಪಂಚಾಯತ್ ರಾಜ್ ಕಾಯ್ದೆನ 3 ಉಲ್ಲಂಘನೆ ಮಾಡಿದ್ದಾರೆ.
ಹಾಗಾಗಿ ಇದು ಅಲ್ಲಿ ಪರಿಣಾಮ ಏನಾಗ್ತಿದೆ ಅಲ್ಲಿ ಕುರಿತು ಈಗಾಗಲೇ 30ಕ್ಕೂ ಹೆಚ್ಚು ಬಿಹಾರ ರಾಜ್ಯದ ಹೊರ ಕಾರ್ಮಿಕರು ಹೊರ ರಾಜ್ಯದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾರೆ. ಸ್ಥಳೀಯವಾಗಿ ಕೂಡ ಜನರನ್ನ ಕೆಲವನ್ನ ಬಳಸ್ಕೊಂತಾರೆ. ಅವ್ರಿಗೆ ಕಡಿಮೆ ಕೂಲಿಯಲ್ಲಿ ಹೆಚ್ಚು ಕೆಲಸನ ಶುರು ಮಾಡ್ತಾರೆ. ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಡೀತದೆ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈ ಕೆಲಸ